ನಾಡಿನ ಸಮಸ್ತ ಜನತೆಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಸಂಭ್ರಮಕ್ಕೆ ಮೆಗಾ ಆಫರ್. ನಿಮ್ಮ ಕನಸಿನ ಮನೆಗೆ ವಿಶೇಷ ಉಡುಗೊರೆಗಳು, ₹150 ಡಿಸ್ಕೌಂಟ್, 200 ಲೀಟರ್ ಸೋಲಾರ್ ವಾಟರ್ ಹೀಟರ್, ಆಧುನಿಕ ಕಿಚನ್ ಚಿಮಣಿ, 4 ಬರ್ನರ್ ಬ್ರಾಂಡೆಡ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. ಕನಸು ನಿಮ್ಮದು, ಹೊಣೆ ನಮ್ಮದು. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರೋದು ಫಿಕ್ಸ್. ಅಧಿಕೃತವಾಗಿ ಹೇಳಿಕೆಯನ್ನ ಕೇಂದ್ರ ಸಚಿವರೇ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರೇ ಕೊಟ್ಟಿದ್ದಾರೆ. ಈಗ ನಾನು ರಾಜ್ಯ ರಾಜಕೀಯದಿಂದ ದೂರ ಸರಿಯೋದಿಲ್ಲ, ನಾನು ಎಲ್ಲಿರ್ಬೇಕು ಅಂತ ತೀರ್ಮಾನ ಮಾಡೋದು ರಾಜ್ಯದ ಜನ. ಒಳ್ಳೆ ಸರ್ಕಾರ ತಂದು ಜನತೆಯನ್ನ ನೆಮ್ಮದಿಯಿಂದ ಇರಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಇದೀಗ ವಿರೋಧಿಗಳಿಗೆ ಅಲರಾಮಿಂಗ್ ಅನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಬರೀ ಅಲ್ಲಿ ಹೋದೆ ಅಂದ ತಕ್ಷಣ ಸೆಂಟ್ರಲ್ ಅಲ್ಲೇ ಉಳ್ಕೊಬಿಡಲ್ಲ, ಬರ್ತೀನಿ ವಾಪಸ್ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೆಮ್ಮದಿಯಿಂದ ಇರಿಸ್ತೀವಿ ರಾಜ್ಯದ ಜನತೆಯನ್ನ, ಒಳ್ಳೆ ಸರ್ಕಾರ ತಂದು ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡೋದು ಜನ. ರಾಜ್ಯ ರಾಜಕೀಯದಿಂದ ದೂರ ಸರಿಯುವಂತಹ ಮಾತೇ ಇಲ್ಲ, ರಾಜ್ಯದ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಸಂಕ್ರಾಂತಿ ದಿನವೇ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಮಕರ ಸಂಕ್ರಮಣ, ಸೂರ್ಯನ ಪಥ ಬದಲಾವಣೆಯತ್ತ ಅನ್ನುವಾಗ ಕುಮಾರಸ್ವಾಮಿ ಅವರ ಪಥವೂ ಕೂಡ ಬದಲಾವಣೆಯಾಗೋದು ಅತಿ ಶೀಘ್ರದಲ್ಲೇ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮೊದಲೇ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ಅದ್ರ ಬೆನ್ನಲ್ಲೇ JDS ನಲ್ಲಿ ಈ ಟಾಕ್ಸಿಕ್ ಟ್ರೇಲರ್ನ ರೀಮೇಕ್ ಕೂಡ ಮಾಡಿದ್ರು, ಹಿಂಟ್ ಕೊಟ್ಟಿದ್ರು. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ, ವಾಪಸ್ ಆದ್ರೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅಂತ. ಕಾಂಗ್ರೆಸ್ ಅವರಿಗೆ ಇದು ಹೇಗಾಗ್ಬೋದು, ನುಂಗಲಾರದ ಬಿಸಿ ತುಪ್ಪು ಆಗ್ಬಿಡುತ್ತಾ ಕುಮಾರಸ್ವಾಮಿ ಅವರು ವಾಪಸ್ ಆದ್ರೆ, ಅದರಲ್ಲೂ DK ಶಿವಕುಮಾರ್ ಅವರ ಕಥೆ ಏನು, ಹಿಂಗೆಲ್ಲವೂ ಇತ್ತು. ಒಕ್ಕಲಿಗ ಸಮುದಾಯದ ನಾಯಕ ಅಂತ ಕರೆಸ್ಕೊಳ್ಳೋಕೆ ಹಾತುರುತ್ತಾ ಇರುವಂತಹ ಮತ್ತು ಶ್ರಮವನ್ನು ಹಾಕ್ತಾ ಇರೋ DK ಶಿವಕುಮಾರ್ ಅವರ ಕತೆ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಅದ್ರ ಬೆನ್ನಲ್ಲೇ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬರ್ತೀನಿ ನಾನು. ಮೈತ್ರಿಯ ಒಂದು ಒಪ್ಪಂದ ನಾನು ರಾಜಕಾರಣದಲ್ಲಿ ಇದ್ದೇನೆ, ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ, ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ, ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ, ಆ ಎರಡೂ ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ ಎರಡೂ ಇಲಾಖೆಯಿಂದ ಒಳ್ಳೆಯ ಉತ್ತಮವಂತ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. We want to loot this state peacefully. Do you think he'll return to state politics? I don't think so. Wait, he wasn't supposed to be here. Daddy is home. ಕೊನೆಯ ಡೈಲಾಗ್ ಡ್ಯಾಡಿ ಇಸ್ ಹೋಮ್ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ನಾನಾ ಅರ್ಥಗಳನ್ನ ಕೊಡೋಕೆ ಶುರುವಾಗ್ತಾ ಇದೆ.